ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕುತ್ತಿಗೆ ಭಾಗ ಕಪ್ಪು ಅಂತ ಅದಕ್ಕೆ ಫೇಸ್ ಪ್ಯಾಕ್ ಇದು ಹಾಕಿದ್ರೆ ನಿಮಗೆ ಲೈವ್ ರಿಸಲ್ಟ್ ತುಂಬ ಬೇಗನೆ ಸಿಗುತ್ತೆ. ಒಂದು ವಾರಕ್ಕೊಂದು ಸತಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು 1 ಸ್ಪೂನು, ಕಾಫಿ ಪೌಡ್ರ್ 1 ಸ್ಪೂನು, ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನು, ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು, ಒಂದು 2ರಿಂದ 3 ಸ್ಪೂನು ಹಾಲು, ಹಸಿ ಹಾಲು ಹಾಕ್ಕೊಳ್ಳಿ. ಒಂದು 2ರಿಂದ 3 ಸ್ಪೂನ್ ಹಾಲು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೇಕಾದರೆ ಮೊಸರು ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಬೋದು. ತುಂಬ ಗಟ್ಟಿ ಇದೆ ಅಂದರೆ ಒಂಚೂರು ಮೊಸರು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕೈಗೆ ಮಸಾಜ್ ಮಾಡಬೇಕು ನಾವು. ಮಸಾಜ್ ಒಂದು 5ರಿಂದ 7 ನಿಮಿಷ ಮಸಾಜ್ ಕೊಡಬೇಕು. ಮತ್ತು ಈ ಹಾಲು ಮತ್ತು ಈ ಮೊಸರು ಬಂದು ನಮಗೆ ವೈಟ್ನಿಂಗ್ಗೆ ತುಂಬ ಸಹಾಯ ಮಾಡುತ್ತೆ. ಆಯಿತಾ? ಈ ಬೇಕಿಂಗ್ ಸೋಡಾ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ಈ ಕಪ್ಪು ಕಲೆಗಳೆಲ್ಲ ಏನಾದರೂ ತುಂಬ ದಿನದಿಂದ ಇರುತ್ತಲ್ವ, ಅದೆಲ್ಲ ತೆಗೆದುಬಿಡುತ್ತೆ. ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಅಂತೂ ಗ್ಯಾರಂಟಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ವಾರಕ್ಕೊಂದು ಸತಿ, ತುಂಬ ಕಪ್ಪಗಿರೋರು ವಾರಕ್ಕೊಂದು ಸತಿ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ನಾನು ಕತ್ತಿಗೆ ಹಿಂದೆಗಡೆ ಕುತ್ತಿಗೆಗೆ ಹಾಕಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೈಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸತಿ ಈ ಥರ ಮಾಡಿ ನೋಡಿ. ಚೆನ್ನಾಗಿ ಹಚ್ಚಿ ಒಂದು 5 ನಿಮಿಷದಿಂದ 7 ನಿಮಿಷದವರೆಗೂ ಚೆನ್ನಾಗಿ ಉಜ್ಜಿ ಮಸಾಜ್ ಕೊಡಿ. ಚೆನ್ನಾಗಿ ಮಸಾಜ್ ಕೊಡಿ. ಮಸಾಜ್ ಕೊಟ್ಟಾದಮೇಲೆ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಡೀಪಾಗಿರೋ ಬಟ್ಟೆ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡಿ. ಕುತ್ತಿಗೆಗೆ ಚೈನೆಲ್ಲ ತೆಗೆದಿಟ್ಬಿಟ್ಟು ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಒಣಗ್ಕೊಂಬಿಡಲಿ. ಒಂದು 10 ನಿಮಿಷ ಬಿಟ್ಟಾದಮೇಲೆ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಳ್ಬೇಕು ನಾವು. ಆವಾಗ ಒಳ್ಳೆ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಗುತ್ತೆ. ತುಂಬ ಜಾಸ್ತಿ ಕಪ್ಪಗಿದೆ ಅಂದರೆ ನೀವು ಒಂದು 2 ಸರಿ, ವಾರಕ್ಕೊಂದು ಸತಿ ಹಂಗೆ ಒಂದು 15 ದಿನಕ್ಕೆ 2 ಸರಿ ಹಂಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಒರೆಸ್ಕೊಂಬಿಡಿ. ನೋಡಿ, ಚೆನ್ನಾಗಿ ಬೆಳ್ಳಗಾಗ್ಬಿಡುತ್ತೆ. ಆ ಕಪ್ಪು ಕಲೆಗಳೆಲ್ಲ ಇಮ್ಮಿಡಿಯೇಟೇ ಹೋಗ್ಬಿಡುತ್ತೆ. ನಾವು ಒರೆಸೋವಾಗ ನೋಡಿ, ಒರೆಸ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ನೋಡಿ, ನನ್ನ ಮೇಲ್ಗಡೆ ಇರೋ ಕೈ ಒರೆಸ್ತಾ ಇರೋದನ್ನು ಈ ಕೈಗೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಡಿಫ್ರೆಂಟ್ ಗೊತ್ತಾಗ್ಬಿಡುತ್ತೆ. ನೋಡಿ ನೀವು ಒಂದು ಸ್ವಲ್ಪ ಏನಾದ್ರು ಮಾಯ್ಶ್ಚರೈಸ್ ಏನಾದ್ರು ಹಚ್ಕೊಂಬಿಡಿ, ಸಾಕು. ನೈಟಲ್ಲಿ ಮಾಡಿಕೊಂಡ್ರೆ ಬೇಡ, ನೈಟೆಲ್ಲ ನಮ್ಗೆ ರೆಸ್ಟ್ ಸಿಗುತ್ತೆ. ಇನ್ನೂ ಒಂದು ಥರನೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡಿರೋದು ಮತ್ತು ನಿಂಬೆಹಣ್ಣು, ಇದು 2 ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಬೀಜ ಎಲ್ಲ ತೆಗೆದುಬಿಟ್ಟು ಅದು ಸಕ್ಕರೆ ಚೆನ್ನಾಗಿ ಒಂಥರ ಅಲ್ದೋಗ್ಬಿಡ್ಬೇಕು. ಫುಲ್ಲು ಎಲ್ಲ ಇದಾಗಿಬಿಡ್ಬೇಕು, ಅಲಿಬೇಕೆಲ್ಲ ಚೆನ್ನಾಗಿ. ಸಕ್ಕರೆ ನೀರಲ್ಲೆಲ್ಲ ಅಲ್ದ ಮೇಲೆ, ನಿಂಬೆಹಣ್ಣು ನೀರಲ್ಲಿ ಅಲ್ದ ಮೇಲೆ ಒಂಥರ ಪೇಸ್ಟ್ ಥರ ಬರುತ್ತೆ ನೋಡಿದ್ರೆ, ಅದನ್ನು ಹಾಕಿ ಚೆನ್ನಾಗಿ ಉಜ್ಜಿ. ನಿಮಗೆ ಅದು ಮಾಡೋದಕ್ಕೆ ಕಷ್ಟ ಅಂದರೆ ಇದನ್ನು ಮಾಡ್ಕೊಳ್ಳಿ. ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಒಂದು 10 ನಿಮಿಷ ಬಿಟ್ಬಿಡಬೇಕು, ಚೆನ್ನಾಗಿ ಒಣಗಬೇಕು. ಒಣಗಿದ ಮೇಲೆ ಅದು ಒಂದು ಸ್ವಲ್ಪ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ಸ್ವಲ್ಪ ನಿಧಾನ ರಿಸಲ್ಟ್ ಸಿಗುತ್ತೆ. ಎರಡರಲ್ಲೂ ಇಷ್ಟೇ ಡಿಫ್ರೆನ್ಸ್ ಇರೋದು. ಆದರೆ ಎರಡೂ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಗ್ಯಾರಂಟಿ ಕೊಡುತ್ತೆ. ಬಟ್ ಸ್ವಲ್ಪ ಬೇಗ ಆಗಬೇಕು ಅಂದರೆ ಜಾಸ್ತಿ ಬ್ಲ್ಯಾಕ್ ಇರೋರಿಗೆ ಅದನ್ನು ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಇದನ್ನು. ಸ್ವಲ್ಪ ಬ್ಲ್ಯಾಕ್ ಇರೋರು ಬೇಕಾದ್ರೆ ಈ ಥರ ಇದು ಮಾಡ್ಕೊಳ್ಳಿ, ಸಕ್ಕರೆದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ, ಕೈಗೆ ನೋಡಿ ಒಳ್ಳೆ ಸ್ಮೂತಾಗೂ ಇರುತ್ತೆ, ಸಾಫ್ಟ್ನೆಸ್ಸು. ಮತ್ತು ಒಳ್ಳೆ ನಮಗೆ ಏನಂತ ಹೇಳೋದು, ಅದಕ್ಕೆ ಒಂಚೂರು ಮಾಯ್ಶ್ಚರೈಸರ್ ಅಂತೂ ಹಚ್ಬಿಟ್ರೆ ಒಳ್ಳೆ ಸ್ಮೂತಾಗಿರುತ್ತೆ ಸ್ಕಿನ್ನು. ತುಂಬ ಚೆನ್ನಾಗಿರುತ್ತೆ. ಅದೇ ಥರನೇ ಕುತ್ತಿಗೆ ಭಾಗನೂ ಹಾಗೇ ಇರುತ್ತೆ. ನಿಮಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನ್ನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಆಗಿದೆ ಏನು ಅನ್ನೋದು ತಿಳಿಸಿ ನೀವು. ನೋಡಿ, ಸಕ್ಕರೆ ಸ್ಕ್ರಬ್ ಮಾಡ್ದಂಗೂ ಆಗುತ್ತೆ. ಸಕ್ಕರೆ ಪುಡಿ ಬಂದು ನಮಗೆ ಇದನ್ನು ಮಸಾಜ್ ಕೊಟ್ಟಂಗೂ ಆಗುತ್ತೆ. ವೈಟ್ನೆಸ್ಸು ಬರುತ್ತೆ, ಸ್ಕಿನ್ ವೈಟಾಗೂ ಇರುತ್ತೆ ನಿಮಗೆ. ನೋಡಿ, ಮಾಯ್ಶ್ಚರೈಸರ್ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಓವರ್ ನೈಟ್ ಬಿಟ್ಟರೆ ಅಂತೂ ತುಂಬ ಸ್ಮೂತ್ ಆಗಿಬಿಡುತ್ತೆ ಸ್ಕಿನ್ನು. ನೋಡಿ, ತುಂಬ ಸ್ಮೂತ್ ಆಗಿಬಿಡುತ್ತೆ ಸ್ಕಿನ್. ನಿಮಗೆ ಯಾವುದರಲ್ಲಿ ಎರಡರಲ್ಲಿ ಯಾವುದು ಈಸಿ ಅನಿಸುತ್ತೋ ಅದು ಮಾಡಿ. ಜಾಸ್ತಿ ಇರೋರು ಅಂದರೆ ಅದನ್ನೇ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಹನಿ ಇದೆಲ್ಲ ಹಾಕಿರೋದು. ಇದು ಬೇಕಾದರೆ ನಿಧಾನವಾಗಿ ಇನ್ನೊಂದು ಸತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.